ಫೈನಲ್ BA ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈಗಾಗಲೇ ಆನ್ಲೈನ್ ಕ್ಲಾಸಲ್ಲಿ ಭಾರತದಲ್ಲಿ ಜನಸಂಖ್ಯೆ ಬೆಳವಣಿಗೆಗೆ ಕಾರಣಗಳೇನು, ಕಾಸಸ್ ಆಫ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಇದರ ಬಗ್ಗೆ ಪಾಠ ಮಾಡಿದ್ದೀನಿ. ಅದರ ಇನ್ನೊಂದು ಭಾಗ ಕಾನ್ಸೆಕ್ವೆನ್ಸಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ ಆರ್ ಕಾನ್ಸೆಕ್ವೆನ್ಸಸ್ ಆಫ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಭಾರತದಲ್ಲಿ ಜನಸಂಖ್ಯೆ ಏರಿಕೆಯಿಂದಾಗುತ್ತಿರುವ ದುಷ್ಪರಿಣಾಮಗಳು ಅಥವಾ ಪರಿಣಾಮಗಳು, ಅಥವಾ ಭಾರತದಲ್ಲಿ ಜನಸಂಖ್ಯೆ ತೀವ್ರತರವಾಗಿ ಹೆಚ್ಚಳವಾಗುತ್ತಿರುವುದರಿಂದ ಉಂಟಾಗಿರುವ ಸಮಸ್ಯೆಗಳೇನು, ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡಬೇಕು. ಟುಡೇಸ್ ಡಿಸ್ಕಷನ್ ಟಾಪಿಕ್ ಈಸ್ ಕಾನ್ಸೆಕ್ವೆನ್ಸಸ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ. ಭಾರತದಲ್ಲಿ ಜನಸಂಖ್ಯೆಯ ಏರಿಕೆಯಿಂದಾಗುತ್ತಿರುವ ಪರಿಣಾಮಗಳು ಅಥವಾ ಸಮಸ್ಯೆಗಳು ಅಂತ. ಇದೊಂದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೀವೆಲ್ಲರೂ ಅರ್ಥ ಮಾಡಿಕೊಂಡಿರುವಂಥ ವಿಷಯ, ನಾವೆಲ್ಲರೂ ಪ್ರತಿನಿತ್ಯ ನೋಡ್ತಾ ಇರುವಂತಹ ಕೇಳ್ತಾ ಇರುವಂಥ ವಿಷಯ. ಈಗಾಗಲೇ ಭಾರತದಲ್ಲಿ ಜನಸಂಖ್ಯೆ ಯಾವ ಕಾರಣದಿಂದಾಗಿ ತೀವ್ರತರವಾಗಿ ಹೆಚ್ಚಳವಾಗ್ತಿದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಭಾರತದಲ್ಲಿ ಈಗ ಸುಮಾರು 135ರಿಂದ 140 ಕೋಟಿ ಜನಸಂಖ್ಯೆ ಇದೆ ಅಂತೇಳಿ ಅಂಕಿಅಂಶಗಳು ಅಂದಾಜು ಮಾಡಿವೆ. ಅದರಲ್ಲಿ 1901ರಿಂದ 2011ರವರೆಗೆ ಹಾಗೂ 2021ರವರೆಗೆ ಜನಸಂಖ್ಯೆ ಹೇಗೆಲ್ಲ ಬೆಳವಣಿಗೆ ಆಗ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡಿದ್ದೀವಿ. ಭಾರತ ಜನಸಂಖ್ಯಾ ಪರಿವರ್ತನೆಯ ಸಿದ್ಧಾಂತದ 2ನೇ ಹಂತದಿಂದ 3ನೇ ಹಂತಕ್ಕೆ ಇವತ್ತು ಬದಲಾವಣೆ ಆಗ್ತಾ ಇದೆ. ಈಗ ಕೆಲವು ವರ್ಷಗಳ ಹಿಂದೆ ಭಾರತ ಜನಸಂಖ್ಯಾ ಪರಿವರ್ತನೆಯ 2ನೇ ಹಂತದಲ್ಲಿತ್ತು. ಅಂದರೆ ಅಧಿಕ ಜನನ ದರ, ಕಡಿಮೆ ಮರಣ ದರ. ಈ ಹಂತವನ್ನು ಜನಸಂಖ್ಯಾ ಸ್ಫೋಟದ ಹಂತ ಅಂತೇಳಿ ಕರಿತೀವಿ. ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವಾಗ್ತಿರೋದ್ರಿಂದ ಮತ್ತು ಈಗಾಗಲೇ ಜನಸಂಖ್ಯೆ ಸ್ಫೋಟವಾಗಿರೋದರಿಂದ ಹಲವಾರು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಆ ಎಲ್ಲ ಸಮಸ್ಯೆ ಭಾರತದಲ್ಲಿ ಇವತ್ತೇನಾದರೂ ಹಲವಾರು ಸಮಸ್ಯೆಗಳು ಜೀವಂತವಾಗಿವೆ ಅಂದರೆ ಅದಕ್ಕೆ ಹಲವಾರು ಕಾರಣಗಳಲ್ಲಿ ಒಂದು ಮುಖ್ಯವಾಗಿರುವಂಥ ಕಾರಣ ಏನೆಂದರೆ ಭಾರತದಲ್ಲಿ ಜನಸಂಖ್ಯೆ ನಿರಂತರವಾಗಿ ಹೆಚ್ಚಳವಾಗ್ತಾ ಇರುವಂಥದ್ದು. ಹಾಗಾದರೆ ಭಾರತದಲ್ಲಿ ನಿರಂತರವಾಗಿ ಜನಸಂಖ್ಯೆ ಹೆಚ್ಚಳವಾಗ್ತಿರೋದ್ರಿಂದ ಯಾವ ಸಮಸ್ಯೆಗಳು ಎದುರಾಗ್ತಿವೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ವಿವರಣೆ ಕೊಡಲಿಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ನೀಡುವಂಥ ಅಗತ್ಯ ಇಲ್ಲ, ಯಾಕೆಂದರೆ ತಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರ ಅನ್ನೋ ಕಾರಣಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಆ ಸಮಸ್ಯೆಗಳಲ್ಲಿ ಮೊದಲನೇ ಸಮಸ್ಯೆ ಯಾವುದಂದರೆ ಆಹಾರದ ಸಮಸ್ಯೆ ಅಂತ. ಭಾರತದಲ್ಲಿ ಇವತ್ತು 135ರಿಂದ 140 ಕೋಟಿ ಜನಸಂಖ್ಯೆ ಇರೋದರಿಂದ ಮತ್ತು ಜನಸಂಖ್ಯೆ ತೀವ್ರತರವಾಗಿ ಜಾಸ್ತಿ ಆಗ್ತಾ ಇರೋದರಿಂದ ಇದರಾಗಿರುವ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿರೋ ಸಮಸ್ಯೆ ಏನೆಂದರೆ ಆಹಾರದ ಸಮಸ್ಯೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿಗೂ ಸಹಿತ ಸುಮಾರು 30ರಿಂದ 35 ಕೋಟಿಯಷ್ಟು ಜನ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ವಾಸಿಸ್ತಾ ಇದ್ದು ಅವರೆಲ್ಲರೂ ಮೂರು ಹೊತ್ತಿನ ಊಟಕ್ಕಾಗಿ ಇವತ್ತು ಪರಿತಪಿಸ್ತಕ್ಕಂಥ ಇವತ್ತು ಸನ್ನಿವೇಶ ದೇಶದಲ್ಲಿ ನಿರ್ಮಾಣ ಆಗಿದೆ. ನಮ್ಮ ದೇಶದಲ್ಲಿ 1954ರಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಜಾರಿಗೆ ತಂದರೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಆಹಾರ ಧಾನ್ಯಗಳನ್ನು ಇವತ್ತು ಬಡಜನರಿಗೆ ವಿತರಣೆ ಮಾಡಿದರೂ ಸಹಿತ ಇವತ್ತು ಬಹುಕೋಟಿ ಸಂಖ್ಯೆ ಜನ ಆಹಾರ ಸಮಸ್ಯೆಯಿಂದ, ಪೌಷ್ಟಿಕ ಆಹಾರದ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಅಂದರೆ ನಾವು ಸ್ವಾತಂತ್ರ್ಯ ಪಡೆದು 74 ವರ್ಷಗಳ ಕಳೆದರೂ ಈ ಪರಿಸ್ಥಿತಿ ಇದೆ ಅಂದರೆ ಬಹುಶಃ ಇದಕ್ಕಿಂತ ಶೋಚನೀಯವಾಗಿರುವಂಥ ಸನ್ನಿವೇಶ ಮತ್ತೊಂದಿಲ್ಲ. ಹೀಗಾಗಿ ಭಾರತದಲ್ಲಿ ಜನಸಂಖ್ಯೆ ತೀವ್ರತರವಾಗಿ ಜಾಸ್ತಿ ಆಗ್ತಾ ಇರೋದರಿಂದ ಇವತ್ತು ಆಹಾರದ ಸಮಸ್ಯೆ ಎದುರಾಗಿದೆ. ಇದು ಒಂದು. ಎರಡನೇದು ಬಡತನ. ಭಾರತದ ಆರ್ಥಿಕ ಲಕ್ಷಣಗಳನ್ನು ನಾವು ಇಂದಿನ ತರಗತಿಗಳಲ್ಲಿ ಓದ್ತಾ ಇದ್ದಾಗ
ಒಂದು ಮುಖ್ಯವಾಗಿರುವಂಥ ಲಕ್ಷಣ ಏನಂದರೆ ಬಡತನ. ಭಾರತದಲ್ಲಿ ಬಡತನ ಇನ್ನೂ ಜೀವಂತವಾಗಿದೆ. ಸುಮಾರು 25% 30% ಜನ ಇವತ್ತು ಬಡತನ ಸನ್ನಿವೇಶದಲ್ಲಿದ್ದಾರೆ. ಬಡತನ ಅಂದರೆ ತಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಸನ್ನಿವೇಶವನ್ನು ನಾವು ಬಡತನ ಅಂತೇಳಿ ಕರಿತೀವಿ. ಅದು ಆಹಾರ, ವಸತಿ, ಕುಡಿಯುವ ನೀರಿನ ಸೌಲಭ್ಯ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯಗಳು, ಮನರಂಜನೆ, ಉದ್ಯೋಗ, ಎಲ್ಲ ಸೌಲಭ್ಯಗಳನ್ನು ಪಡೀಲಿಕ್ಕೆ ಆಗದೇ ಇರುವಂಥ ಸನ್ನಿವೇಶ ಬಹುತೇಕ ಜನರಿಗೆ ಭಾರತದಲ್ಲಿದೆ. ಇದಕ್ಕೆ ಕಾರಣ ಏನೆಂದರೆ ಇವತ್ತು ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು. ಬಹುಶಃ ನಾವು ಹೇಳ್ಬೋದು, ಭಾರತದಲ್ಲಿ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ದೇವೆ, ಕೃಷಿ ರಂಗದಲ್ಲಿ, ಕೈಗಾರಿಕಾ ರಂಗದಲ್ಲಿ, ಸೇವಾ ರಂಗದಲ್ಲಿ ಇಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ, ಇನ್ನೂ ಬಡತನ ಇದೆಯಾ ಹಾಗೆ ಅಂಥೇಳಿ. ಬಹುಶಃ ಒಂದು ದೇಶದ ಆಂತರಿಕ ವ್ಯವಸ್ಥೆಯನ್ನು ಒಳಹೊಕ್ಕು ನೋಡಿದಾಗ ಇನ್ನೂ ಎಷ್ಟೋ ಜನ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದಕ್ಕೆ ಕಾರಣ ಏನಂದರೆ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಮೂರನೇ ಸಮಸ್ಯೆ ನಿರುದ್ಯೋಗ. ಬಡತನ ಮತ್ತು ನಿರುದ್ಯೋಗ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ನಿರುದ್ಯೋಗ ಎಲ್ಲಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಬಡತನ ಇರುತ್ತೆ. ನಿರುದ್ಯೋಗ ಅಂದರೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಹೊಂದಿರುವಂಥ ಜನರು ಯಾವುದೇ ಲಾಭದಾಯಕ ಚಟುವಟಿಕೆಗಳಲ್ಲಿ ಭಾಗಿಯಾಗದಂಥ ಸಂದರ್ಭವನ್ನು ನಾವು ನಿರುದ್ಯೋಗ ಅಂತೇಳಿ ಕರಿತೀವಿ. ಭಾರತದಲ್ಲಿ ಇವತ್ತು ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರೋದರಿಂದ ಎಷ್ಟೇ ಶಿಕ್ಷಣ ವ್ಯವಸ್ಥೆ ಮುಂದುವರೆದರೂ, ಎಷ್ಟೇ ಆರ್ಥಿಕ ಚಟುವಟಿಕೆಗಳು ಮುಂದುವರೆದರೂ ಸಹಿತ ನಮ್ಮ ಯುವ ಜನರಿಗೆ ಇವತ್ತು ಉದ್ಯೋಗಾವಕಾಶಗಳು ಎಲ್ಲೋ ಒಂದು ಕಡೆ ಅವರ ಉದ್ಯೋಗಕ್ಕನುಗುಣವಾಗಿ, ಅವರ ಶಿಕ್ಷಣಕ್ಕನುಗುಣವಾಗಿ, ಅವರ ಅರ್ಹತೆಗನುಗುಣವಾಗಿ, ಅವರ ಆಸಕ್ತಿಗನುಗುಣವಾಗಿ ಎಲ್ಲೋ ಒಂದು ಕಡೆ ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ನೋವಿನ ಸಂಗತಿ ಇವತ್ತು ದೇಶದಲ್ಲಿ ಎದುರಾಗಿದೆ. ಇದಕ್ಕೆ ಕಾರಣ ಏನೆಂದರೆ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನು 4ನೇ ಸಮಸ್ಯೆ ಅಂದರೆ ಕಡಿಮೆ ತಲಾದಾಯ, ಲೋ ಪರ್ ಕ್ಯಾಪಿಟ ಇನ್ಕಮ್. ಜನಸಂಖ್ಯೆ ಯಾವಾಗ ಜಾಸ್ತಿ ಆಗ್ತದೆ ಆಗ ರಾಷ್ಟ್ರೀಯ ಆದಾಯ ಹೆಚ್ಚಳವಾದ್ರೂ ಸಹಿತ ಆ ಹೆಚ್ಚಿರುವ ಆದಾಯ ಎಲ್ಲ ಜನರ ನಡುವೆ ವಿಭಾಗ ಮಾಡಿದಾಗ ನಮ್ಮ ದೇಶದ ತಲಾದಾಯ ಕಡಿಮೆ ಆಗ್ತದೆ. ಮುಂದುವರೆದ ದೇಶಗಳ ತಲಾದಾಯ ಜಾಸ್ತಿ ಇದ್ದರೆ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತಲಾದಾಯ ಕಡಿಮೆ ಇದೆ. ಕಾರಣ ಏನಂದರೆ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು. ಇನ್ನು 5ನೇ ಸಮಸ್ಯೆ ಕಡಿಮೆ ಜೀವನ ಮಟ್ಟ. ಯಾವಾಗ ತಲಾದಾಯ ಕಡಿಮೆ ಇರ್ತದೆ ಜನರ ಜೀವನ ಮಟ್ಟ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಕಡಿಮೆ ಆಗುವಂಥದ್ದು. ನೋಡಿ, ಒಂದು ಅಂಕಿಅಂಶ ಹೇಳ್ತದೆ, ಒಂದು ವರದಿ ಹೇಳ್ತದೆ, ಭಾರತದ 71% ಆದಾಯ ಮತ್ತು ಸಂಪತ್ತು ಕೇವಲ 1% ಜನರ ಕೈಯಲ್ಲಿದೆ ಅಂತೇಳಿ ಒಂದು ವರದಿ ಹೇಳ್ತದೆ. ಇಂತಹ ಸನ್ನಿವೇಶದಲ್ಲಿ ಉಳಿದ ಜನರ ಜೀವನ ಮಟ್ಟ ಹೇಗಿರ್ಬೋದು, ಅವರ ವಸತಿ ಸೌಲಭ್ಯ ಹೇಗಿರ್ಬೋದು, ಅವರ ತಲಾದಾಯ ಹೇಗಿರ್ಬೋದು, ಅವರ ಶಿಕ್ಷಣದ ಮಟ್ಟ ಹೇಗಿರ್ಬೋದು, ಅವರ ಪೌಷ್ಟಿಕ ಆಹಾರದ ಮಟ್ಟ ಹೇಗಿರ್ಬೋದು, ಅವರ ವೈದ್ಯಕೀಯ ಸೌಲಭ್ಯಗಳ ಪ್ರಮಾಣ ಹೇಗಿರ್ತದೆ, ಅವರ ಇನ್ನಿತರ ಬೇಕು ಬೇಡಗಳ ಸನ್ನಿವೇಶ ಹೇಗಿದೆ ಅನ್ನೋದನ್ನು ನೀವು ಒಂದು ಅಂದಾಜು ಮಾಡಿದ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಗ್ರಾಮೀಣ ಪ್ರದೇಶಗಳಿಂದ ಕೂಡಿರುವಂಥ ದೇಶ. ಇವತ್ತಿಗೂ ಸಹಿತ ಗ್ರಾಮೀಣ ಪ್ರದೇಶಗಳಲ್ಲಿ ಆಗಲಿ ಅಥವಾ ನಗರ ಪ್ರದೇಶಗಳಲ್ಲಿ ಆಗಲಿ 74 ವರ್ಷಗಳ ಸ್ವಾತಂತ್ರ್ಯದ ನಂತರವೂ ಸಹಿತ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಹೀಗಾಗಿ ಜನರ ಜೀವನ ಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣ ಏನೆಂದರೆ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು. 6ನೇದು ಅನುತ್ಪಾದಕ ಜನರ ಹೊರೆ. ಒಂದು ದೇಶದಲ್ಲಿ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಹೋದ ಹಾಗೆ ಅಲ್ಲಿ ಅನುತ್ಪಾದಕರ ಹೊರೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಅದು ವಯಸ್ಸಾಗಿರೋಂಥವ್ರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನಿರುದ್ಯೋಗಿ ಯುವಕರಾಗಿರ್ಬೋದು, ಇವರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಈ ಅನುತ್ಪಾದಕರ ಹೊರೆ ಜಾಸ್ತಿ ಆದಾಗ ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ಕುಂಠಿತವಾಗ್ತದೆ ಮತ್ತು ದೇಶದ ಪ್ರಗತಿಯ ಕುಂಠಿತ ಆಗ್ತದೆ ಮತ್ತು ಅನಾವಶ್ಯಕ ಸಮಸ್ಯೆಗಳು ದೇಶದಲ್ಲಿ ಎದುರಾಗ್ತವೆ. ಅದಕ್ಕೆ ಕಾರಣ ಏನಂದರೆ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರುವಂಥದ್ದು. ಆಮೇಲೆ 7ನೇ ಸಮಸ್ಯೆ ಏನಂದರೆ ಕಡಿಮೆ ಬಂಡವಾಳ ಸಂಚಯನ, ಲೋ ಕ್ಯಾಪಿಟಲ್ ಫಾರ್ಮೇಷನ್ ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಎದುರಾಗುವಂಥ ಒಂದು ಸಮಸ್ಯೆ ಏನೆಂದರೆ ಬಂಡವಾಳದ ಕೊರತೆ. ಇಲ್ಲಿ ಬಂಡವಾಳ ಸಂಚಯನ ಅಂದರೆ ನೈಜ ಬಂಡವಾಳ ಸಂಚಯನವನ್ನು ಹೆಚ್ಚಿಸುವುದನ್ನು ನಾವು ನೈಜ ಬಂಡವಾಳ ಸಂಗ್ರಹಣೆಯನ್ನು ಹೆಚ್ಚಳ ಮಾಡುವುದನ್ನು ಬಂಡವಾಳ ಸಂಚಯನ ಅಂತೇಳಿ ಕರಿತೀವಿ.
ಇಲ್ಲಿ ಬಂಡವಾಳ ಸಂಚಯ ಏನಂದರೆ ಕೇವಲ ಹಣವನ್ನು ಸಂಗ್ರಹಣೆ ಮಾಡುವಂಥದ್ದಲ್ಲ. ಅದು ರಸ್ತೆಗಳಾಗಿರ್ಬೋದು, ಸಂಪರ್ಕ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ವಿದ್ಯುತ್ ಸೌಲಭ್ಯ ಆಗಿರ್ಬೋದು, ಮನೋರಂಜನೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು, ಅಥವಾ ಉಗ್ರಾಣ ಮಳಿಗೆಗಳಾಗಿರ್ಬೋದು, ದಾಸ್ತಾನು ಮಳಿಗೆಗಳಾಗಿರ್ಬೋದು, ವಿದ್ಯುತ್ ಉತ್ಪಾದನೆ ಮಾಡುವಂಥ ಸ್ಥಾವರಗಳಾಗಿರ್ಬೋದು, ಇವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದನ್ನು ನಾವು ಬಂಡವಾಳ ಸಂಗ್ರಹಣೆ ಅಂತೇಳಿ ಕರಿತೀವಿ. ಆದರೆ ಭಾರತದಲ್ಲಿ ಈ ಬಂಡವಾಳ ಸಂಚಯನದ ಪ್ರಮಾಣ ಕಡಿಮೆ ಇದೆ. ಕಾರಣ ಏನೆಂದರೆ ತಲಾದಾಯ ಕಡಿಮೆ ಇದೆ ಮತ್ತು ಉಳಿತಾಯ ಕಡಿಮೆ ಇದೆ, ಜನರ ಜೀವನ ಮಟ್ಟ ಕಡಿಮೆ ಇದೆ. ಜನರ ಜೀವನ ಮಟ್ಟ ಕಡಿಮೆ ಇರೋ ಜೊತೆಗೆ ಶಿಕ್ಷಣದ ಪ್ರಮಾಣ ಕಡಿಮೆ ಇದೆ, ಉದ್ಯೋಗಾವಕಾಶಗಳು ಕಡಿಮೆ ಇದೆ. ಹೀಗಾಗಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಜನಸಂಖ್ಯೆಯ ಬೆಳವಣಿಗೆ, ತೀವ್ರತರ ಬೆಳವಣಿಗೆ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತದೆ. ಇನ್ನು 8ನೇದು ಸಾಮಾಜಿಕ ವೆಚ್ಚದ ಹೆಚ್ಚಳ ಅಂತ, ಇನ್ಕ್ರೀಸಿಂಗ್ ಸೋಷಿಯಲ್ ಎಕ್ಸ್ಪೆಂಡಿಚರ್. ಸ್ವಾಭಾವಿಕವಾಗಿ ಒಂದು ದೇಶದಲ್ಲಿ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಹೋದಾಗ ಆ ಎಲ್ಲ ಜನರ ಅವಶ್ಯಕತೆಗಳನ್ನು ಈಡೇರಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರ್ತದೆ. ಆದರೆ ಇದು ಸರ್ಕಾರಕ್ಕೆ ಹೊರೆಯಾಗ್ತದೆ. ಎಲ್ಲ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗ್ತದೆ. ಅದು ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ವಸತಿ ಸೌಲಭ್ಯ ಆಗಿರ್ಬೋದು, ಕುಡಿಯುವ ನೀರಿನ ಸೌಲಭ್ಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಮತ್ತು ಈ ಸಾಮಾಜಿಕ ಭದ್ರತಾ ಸೌಲಭ್ಯಗಳಾಗಿರ್ಬೋದು, ಅಂದರೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ಇನ್ನಿತರ ಸೌಲಭ್ಯಗಳನ್ನು ಜನರಿಗೆ ನೀಡುವಂತಹ ಸಂದರ್ಭ ಬಂದಾಗ ಸರ್ಕಾರಕ್ಕೆ ಹೊರೆ ಆಗ್ತದೆ. ಅದನ್ನು ಸಾಮಾಜಿಕ ವೆಚ್ಚದ ಹೆಚ್ಚಳ ಆಗ್ತದೆ. ಅಂದರೆ ಅಭಿವೃದ್ಧಿಗಾಗಿ ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡ್ತದೆ ಆ ಎಲ್ಲ ಪ್ರಯತ್ನಗಳು ಈ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಅವು ಮರೆಯಾಗಿ ಬಿಡ್ತವೆ. ಆಯಾ ಸರ್ಕಾರ ಮಾಡುವಂಥ ವೆಚ್ಚವು ಹೆಚ್ಚುತ್ತಿರುವ ಜನಸಂಖ್ಯೆ ನುಂಗಿ ಹಾಕಿಬಿಡ್ತದೆ. ಹೀಗಾದಾಗ ದೇಶದ ಆರ್ಥಿಕ ಪ್ರಗತಿ ಹಿಂದುಳಿದು ಬಿಡ್ತದೆ. ದೇಶದಲ್ಲಿ ಹಲವಾರು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳು ಎದುರಾಗಿ ಬಿಡ್ತವೆ ಅಂತೇಳಿ. ಇನ್ನು 9ನೇದು ಕೃಷಿಯ ಮೇಲೆ ಒತ್ತಡ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ. ಈ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರೂ ಸಹಿತ ಇವತ್ತು ನಾವು ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನೆಂದರೆ ಕೃಷಿ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಿಲ್ಲ. ಮತ್ತು ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಿದ್ದರೂ ಇವತ್ತು ಉದ್ಯೋಗಾವಕಾಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೂ ಸಹಿತ ಎಲ್ಲ ಒಂದು ಕಡೆ ನನ್ನನ್ನು ಸೇರಿಕೊಂಡಂತೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಆಸಕ್ತಿ ಇವತ್ತು ಯುವಕರಲ್ಲಿ ಇಲ್ಲದೇ ಇರೋದರಿಂದ ಇವತ್ತು ಕೃಷಿಯಲ್ಲಿ ಉದ್ಯೋಗಾವಕಾಶಗಳಿದ್ದರೂ ಸಹಿತ ಆ ಉದ್ಯೋಗಾವಕಾಶಗಳನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಜೊತೆಗೆ ಈ ಕೃಷಿ ಮೇಲೆ ಅನಾವಶ್ಯಕವಾಗಿ ಒತ್ತಡ ಆಗ್ತದೆ. ಎಲ್ಲೂ ಅಂದರೆ ಕೈಗಾರಿಕಾ ಕ್ಷೇತ್ರ ಸಾಕಷ್ಟು ಬೆಳವಣಿಗೆ ಆಗದೇ ಇದ್ದಾಗ ಮತ್ತು ಸೇವಾ ವಲಯ ಸಾಕಷ್ಟು ಬೆಳವಣಿಗೆ ಆಗದೇ ಇದ್ದಾಗ ಆಗ ದೇಶದ ಕೃಷಿ ಮೇಲೆ ಅನಾವಶ್ಯಕ ಒತ್ತಡ ನಿರ್ಮಾಣ ಆಗ್ತದೆ. ಅನಾವಶ್ಯಕ ಒತ್ತಡ ನಿರ್ಮಾಣ ಆದಾಗ ಅಲ್ಲಿ ಮರೆಮಾಚಿದ ನಿರುದ್ಯೋಗ ಎದುರಾಗುತ್ತದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದ ಇಂಡಿಯನ್ ಅಗ್ರಿಕಲ್ಚರ್ ಸೆಕ್ಟರ್ ಈಸ್ ದ disguised unemployment. Disguised unemployment is the most important feature of Indian economy because of the unnecessary pressure on agriculture sector. ಈ ಸಮಸ್ಯೆ ನಿರ್ಮಾಣ ಆಗ್ತದೆ. 10ನೇ ಸಮಸ್ಯೆ ಏನಂದರೆ ಅನವಶ್ಯಕ ಒತ್ತಡ. ನಮ್ಮ ಭಾರತದಲ್ಲಿ ನಿರಂತರವಾಗಿ ಜನಸಂಖ್ಯೆ ಏರಿಕೆಯಾಗುತ್ತಿರುವುದರಿಂದ ಎಲ್ಲ ಚಟುವಟಿಕೆಗಳ ಮೇಲೆ, ಎಲ್ಲ ಕ್ಷೇತ್ರಗಳ ಮೇಲೆ, ಎಲ್ಲ ವಲಯಗಳಲ್ಲಿ ಅನವಶ್ಯಕ ಒತ್ತಡ ನಿರ್ಮಾಣವಾಗ್ತಾ ಇದೆ. ಇವತ್ತು ವೈದ್ಯಕೀಯ ಕ್ಷೇತ್ರದ ಮೇಲೆ ಅನವಶ್ಯಕ ಒತ್ತಡ ನಿರ್ಮಾಣ ಆಗ್ತಿದೆ. ಸಾರಿಗೆ ಕ್ಷೇತ್ರದಲ್ಲಿ ಅನವಶ್ಯಕ ಒತ್ತಡ ನಿರ್ಮಾಣ ಆಗ್ತಾ ಇದೆ. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಅನವಶ್ಯಕ ಒತ್ತಡ ನಿರ್ಮಾಣ ಆಗ್ತಾ ಇದೆ. ಎಲ್ಲ ರಂಗದಲ್ಲಿ ಇವತ್ತು ಅನವಶ್ಯಕ ಒತ್ತಡ ನಿರ್ಮಾಣ ಆಗ್ತಾ ಇರೋದರಿಂದ ಅಲ್ಲಿ ಒಂದು ಸಾಮಾಜಿಕ ಸಾಮರಸ್ಯವನ್ನಾಗಲಿ ಸಾಮಾಜಿಕ ವ್ಯವಸ್ಥೆಯನ್ನಾಗಲಿ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಜೊತೆಗೆ ಇನ್ನೊಂದು ಮುಖ್ಯವಾಗಿರೋ ಸಮಸ್ಯೆ ಏನಂದರೆ ಸಾಮಾಜಿಕ ಅಶಾಂತಿ. ಬಹುಶಃ ಭಾರತದಲ್ಲಿ ಇವತ್ತು 130ರಿಂದ 135, 140 ಕೋಟಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಸಾಮಾಜಿಕ ಅಶಾಂತಿಯ ಸನ್ನಿವೇಶ ನಿರ್ಮಾಣ ಆಗ್ತಿದೆ. ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ಸನ್ನಿವೇಶ. ಅದು ಭಯೋತ್ಪಾದಕ ಚಟುವಟಿಕೆಗಳಾಗಿರ್ಬೋದು, ಅಥವಾ ನಕ್ಸಲಿಸಮ್ ಚಟುವಟಿಕೆಗಳಾಗಿರ್ಬೋದು, ಸಮಾಜಘಾತುಕ ಚಟುವಟಿಕೆಗಳಾಗಿರ್ಬೋದು, ಇವತ್ತು ನಿರ್ಮಾಣ ಆಗ್ತಿದೆ. ನೋಡಿ, ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ನಿರುದ್ಯೋಗ ಜಾಸ್ತಿ ಆಗ್ತದೆ.
ನಿರುದ್ಯೋಗ ಜಾಸ್ತಿ ಆದಾಗ ಆ ನಿರುದ್ಯೋಗಿಗಳ ಮನಸ್ಸು ಹೇಗಿರ್ತದೆ ಅಂದರೆ ದೆವ್ವದ ಕಾರ್ಯಾಗಾರದ ರೂಪದಲ್ಲಿ ಇರ್ತದೆ ಅಂತ. ಅನ್ಎಂಪ್ಲಾಯ್ ಮೈಂಡ್ ಈಸ್ ಜಸ್ಟ್ ಲೈಕ್ ಎ ಡೆವಿಲ್ ವರ್ಕ್ಶಾಪ್. ದೇ ಡು ನಾಟ್ ನೋ ವಾಟ್ ವಿ ಆರ್ ಡೂಯಿಂಗ್, ವಾಟ್ ವಿ ನೀಡ್ ಟು ಡೂ, ವಾಟ್ ವಿ ಶುಡ್ ನಾಟ್ ಡೂ, ಎಕ್ಸೆಟ್ರಾ. ಅಂದರೆ ದೇಶದಲ್ಲಿ ಸಾಮಾಜಿಕ ಅಶಾಂತಿ ನಿರ್ಮಾಣ ಆಗ್ತದೆ. ಜೊತೆಗೆ 12ನೇದು ಇನ್ನಿತರ ಸಮಸ್ಯೆಗಳು. ಇವತ್ತು ನಮ್ಮ ದೇಶದಲ್ಲಿ ನಾವೇನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಮುಖ್ಯವಾಗಿರುವಂಥ ಕಾರಣ ಏನೆಂದರೆ ನಿರಂತರವಾಗಿ, ಇನ್ನೂ ಹಲವಾರು ಕಾರಣಗಳಿರ್ಬೋದು, ಅದು ಬೇರೆ ವಿಚಾರ. ದೇಶದಲ್ಲಿ ಇವತ್ತು ನಾವು ಅನೇಕ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನೇನಾದರೂ ಎದುರಿಸ್ತಾ ಇದ್ದೀವಿ ಅಂದರೆ ಅದು ಇವತ್ತು ದೇಶದಲ್ಲಿ ಜನಸಂಖ್ಯೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಸಮಸ್ಯೆಗಳು ಎದುರಾಗ್ತವೆ. ಪುನಃ ನಾನು ಒಂದ್ಸಲ ಹೇಳ್ತಾ ಹೋಗ್ತೀನಿ, ಭಾರತದಲ್ಲಿ ಜನಸಂಖ್ಯೆ ನಿರಂತರವಾಗಿ ಹೆಚ್ಚಳವಾಗ್ತಿರೋದ್ರಿಂದ ಎದುರಾಗುತ್ತಿರುವ ಸಮಸ್ಯೆಗಳು ಅಥವಾ ಪರಿಣಾಮಗಳು ಯಾವುದಂದರೆ, ಒಂದು ಆಹಾರದ ಸಮಸ್ಯೆ, 2ನೇದು ಬಡತನ, 3ನೇದು ನಿರುದ್ಯೋಗ, 4ನೇದು ಕಡಿಮೆ ತಲಾದಾಯ, 5ನೇದು ಕಡಿಮೆ ಜೀವನ ಮಟ್ಟ, 6ನೇದು ಅನುತ್ಪಾದಕ ಜನರ ಹೊರೆ, 7ನೇದು ಕಡಿಮೆ ಬಂಡವಾಳ ಸಂಚಯನ, 8ನೇದು ಸಾಮಾಜಿಕ ವೆಚ್ಚದ ಹೆಚ್ಚಳ, 9ನೇದು ಕೃಷಿಯ ಮೇಲೆ ಒತ್ತಡ, 10ನೇದು ಅನಾವಶ್ಯಕ ಒತ್ತಡ, 11ನೇದು ಸಾಮಾಜಿಕ ಅಶಾಂತಿ, 12ನೇದು ಇನ್ನಿತರ ಸಮಸ್ಯೆಗಳು. ವಿದ್ಯಾರ್ಥಿಗಳ ಗಮನಕ್ಕಾಗಿ ಇದ್ರ ಬಗ್ಗೆ ಪಟ್ಟಿಯನ್ನು ನಿಮಗೆ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ಜೊತೆಗೆ ಭಾರತದಲ್ಲಿ ಜನಸಂಖ್ಯೆ ಏರಿಕೆಗೆ ಕಾರಣಗಳೇನು ಅನ್ನೋದನ್ನು ಒಂದು ಚಾರ್ಟ್ ಮಾಡಿ ನಿಮ್ಮ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ನನಗೆ ಫೋನ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.